ಇದೇನೇ ಗುಂಡವ ವಾರ ಗೊತ್ತಿದೆಯಾ ಒಲೆನ ಯಾಕೆ ಸ್ವಾಸ್ ಇಲ್ಲೇ ಎಲ್ಲಿ ಹೋಗಿದ್ದಾಳೆ? ಏ ಅದಾಳೆ ಬಟ್ಟೆನ ಹಾಕಿದ್ಲು ಬಟ್ಟೆ ತೊಳ್ಕೊಂಡು ಕುತ್ಕೊಂಡಾಳೆ. ಜಾಸ್ತಿ ಇದು ಬಟ್ಟೆಗಳು ಒಂದಿತ್ತು ಅವ್ನು ತೊಳ್ಕೊಂಡು ಕುತ್ಕೊಂಡ್ಲ ಮತ್ತೆ ಆಕಿ ಬಟ್ಟೆ ತೊಳೆದು ಬರೋಟತಿ ಓದ್ತಾಕತ್ ನೋಡು. ಅದಕ್ಕೆ ನಾನೇ ಮಾಡ್ತಿದ್ದೀವಿ ತೊಡ್ಗೆನ. ಅಮ್ಮಯ್ಯ ಬೇರೆ ಇವತ್ತು ಬ್ಯಾಸ ಹೊಡ್ಕೊಂಡು ತೊಳ್ತಾವ, ಆಯಪ್ಪ ಬೇರೆ ಉಣ್ಣಕ್ಕೆ ತಗೊಂಡು ಹೋಗ್ಬೇಕು. ಅದಕ್ಕೆ ಒಂದಿಟ್ಟು ಉದ್ಕ ಮುದ್ದೆ ಮಾಡೋಣ ಅಂತ ಬೇಳೆ ಹಾಕಿದ್ ಒಲೆ ಮೇಲೆ ಎಲ್ಲ ರೆಡಿ ಮಾಡ್ಕೊಂಡಿನ ಖಾರ ಹರಿಯಕ್ಕೆ ಬಿಟ್ಟು ಬೇಳೆ ಬೇಯ್ಲಿ ಅಂತ ಕುತ್ಕೊಂಡಿದ್ದೆ. ಬಾಬಾ ಕುತ್ಕ ಬಾ, ಏನು ಅಪರೂಪಕ್ಕೆ ಬಂದ್ಬಿಟ್ಟಲ್ಲ. ಅಯ್ಯ ಎಲ್ಲಿ ಅಪರೂಪನಿ ಬರ್ತಿರ್ತೀನಿ ಹೋಗ್ತಿರ್ತೀನಿ, ನಂದೇನು ಅಪರೂಪ ತಗ. ಬಾ ಕುತ್ಕ ಬಾ, ಕಾಪಿ ಗೀಪಿ ಕೊಡೋನೇನು? ಅಯ್ಯ ಬ್ಯಾಡ್ ಕಾಣಿ ಹುಡ್ಕೊಂಡ್ ಮುಂದೆ ಮಂತ್ಯಾವ. ಹೌದೇನ್? ಸರಿ ಸರಿ. ಅಲ್ಲಿ ಕಣೆ ಗುಂಡವ ಮನೆ ತಾನೇ ಏನೋ ಯೋನಿ ಮ್ಯಾಗ್ಲಿಂದ ನೀನು ನಿನ್ ಗಂಡ ಬಿದ್ರಂತೆ. ಈಗ ನೋಡ್ದಲ್ಲ ಎದ್ ಕೂತ್ಕೊಂಡು ಇನ್ನಾಡಿ ಬದುಕು ಮಾಡ್ತಿದೀಯ. ಇವನ್ನೆಲ್ಲ ಈಟ್ ಕಾಡ ಹುಷಾರಾಗ್ಬಿಟ್ಟೆ. ಬಾರಿ ಗೊತ್ತಿದ್ದಿ ಬಿಡ ನೀನು. ಅಯ್ಯ ಇನ್ನೇನ್ ಮಾಡೋದು ಹೇಳು. ಯೋಸ್ ದಿನ ಅಂತ ಆಸ್ತಿ ಮೇಲೆ ಮಕ್ಕನ ಕಕ್ಕತ್ ಹೇಳು. ಆಟು ಈಟು ಅಂಗಡಿ ಮನೆ ಗುಳಿಗೆ ತಗೊಂಬಂದು ನುಂಗ್ಬಿಟ್ಟು ಒಂದಿಟ್ಟು ಪಾಡ್ ಮಾಡ್ಕೊಂಡು ಈಗೇನಿಲ್ಲ, ಆಟ ನೋವೇನಿಲ್ಲ, ಚೆನ್ನಾಗಾಗಿದ್ದೀನಿ. ಆದ್ರೂ ಬಾರಿ ಗಟ್ಟಿಗಿತ್ತು ಬಿಡ ನೀನು. ಎಂತ ಬಿದ್ದು ನೋವು ಮಾಡ್ಕೊಂಡ್ರು ಯೋದ್ ಬದುಕು ಮಾಡ್ತೀಯ. ಅಯ್ಯೋ ಏನ್ ಮಾಡೋದಜ್ಜಿ, ಮಕ್ಕಂದ್ರೆ ನಡೀತತೆ. ಮಕ್ಕಂದ್ರೆ ಹಾಸಿಗೆ ಎದ್ದು ಬಿಡ್ತೀವಿ. ವಯಸ್ಸಾದ್ಮೇಲೆ ಒಂದಿಟ್ಟು ಎದ್ದಾಳೋದು, ಒಂದಿಟ್ಟು ಸಣ್ಣ ಪುಟ್ಟ ಕೈಲಾಗ್ ಬದುಕು ಮಾಡ್ಬೇಕು. ಸುಮ್ಮನೆ ಹಿಂಗೆ ಕೂತ್ಕೊಂಡು ಒಟ್ಟು ಮೈಯೆಲ್ಲ ಜಡ್ ಹಿಡ್ದಂಗ ಆಗ್ಬಿಡ್ತತಿ. ಆಮೇಲೆ ಕೂತ್ಕೊಂಡಲ್ಲಿಯೇ ಕೈ ಕಾಲು ಹಿಡ್ಕೊಂತವಿ. ಅದಕ್ಕೆ ಏನ್ ಮಾಡ್ತೀನಿ ನಾನು, ಹಂಗೋ ಹಿಂಗ ಒಂದಿಟ್ಟು ಸುಧಾರಿಸ್ಕೊಂಡ್ ತಕ್ಷಣ ಆಟಿ ಇಟ್ಟು ಕೈಲಾಗಟ್ಟು ಬದುಕು ಮಾಡ್ತೀನಿ. ಕಣೆ ಮಾಡ್ಬೇಕು ಬಿಡೆ. ಕೂತ್ಕೊಂಡಲ್ಲಿಯೇ ಕೂತ್ಕೊಂಡಿದ್ರೆ ಈ ಮೂಲೆ ಬಿಸಾಕಿದ ಕಬ್ಬುಣಗಳು ಹೆಂಗೆ ತುಪ್ಪು ಹಿಡಿತಾವ್ ನೋಡು, ಹಂಗೆ ತುಪ್ಪು ಹಿಡಿದು ಬಿಡ್ತೀವಿ. ಒಂದೀಟ ಬದುಕು ಗಿದ್ಕು ಮಾಡ್ಕೊಂತಿದ್ರೆ ಆರೋಗ್ಯ ಚೆನ್ನಾಗಿರ್ತತಿ. ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಆ ಕೈಲಾದಟ್ಟು ಬದುಕು ಮಾಡ್ಬೇಕು. ಇಲ್ಲಾಂದ್ರೆ ಆ ಕಾಯಿಲೆ ಬಂತು, ಈ ಕಾಯಿಲೆ ಬಂತು, ಹಂಗಾತು ಹಿಂಗಾತು, ಆ ಮೊಣಕಾಲು ನೋವು ಈ ಕಾಲು ನೋವು ಅಂತಂದು ಬರೀ ಮುದುಕರಾದವ್ರದ್ದು ಇದೇ ಕತೆ ಆಕತಿ. ಅದಕ್ಕೆ ಮತ್ತೆ ನಾನು ಯೋಡ್ದಿದ್ರು ಯೋದ್ರು ಹಂಗೆ ಕೂತ್ಕೊಂಡ್ಬಿಡ್ತಲ್ಲ ಮೂಲೆಗೆ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಮಾಡ್ತೀನಿ ಕಣಜ್ಜಿ. ಮಾಡ್ ಒಳ್ಳೇದೇ. ನಾನು ಹಿಂಗೆ ಯೋಟತನ ಅಂತ ಮಂತೆ ಕೂತ್ಕೊಳದ್ ಹೇಳು. ನಮ್ಮ ಅಕ್ಕಿನ ಏನ್ ಬದುಕು ಮಾಡಕ್ಕೂ ಹಚ್ಚಲ್ಲ. ಹಂಗಾಗಿ ಆ ಮನೆ ಈ ಮನೆ ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂಡು ಇರ್ತೀನಿ. ಇಲ್ಲೆಯ ಗಿಜ್ಜವು ಮಂತ್ಯಾಗ ಹೊಂಟಿದ್ದೆ, ಹಂಗೆ ನಿನ್ನ ಮಾತಾಡಿಸ್ದಿ ಏನೋ ಹೊತ್ತು ಹೊರಗೆ ಬಲ ಹೊಚ್ಚಿದಾಳ ಅಂತಂದು. ಬರ್ತೀನಿ ತಗೊಳ್ಳಿ. ಒಂದಿಟ್ಟು ಅಕ್ಕಿ ಮನೆ ಹತ್ರ ಹೋಗೋದು ಕೆಲಸ ಐತೆ, ಹೋಗಿ ಬರ್ತೀನಿ ಬರ್ತಂತ. ಅಯ್ಯೋ ಬ್ಯಾಡ್ ಬೆಂದಂಗಾದು ಬಸ್ಬಿಟ್ಟು ಕಾರಣ ಹರ್ಕೊಂಬರಂತೆ. ಅಪ್ಪ ದೇವ್ರೆ, ಬೆಳಗಿಂದ ರಾಶಿ ಬಟ್ಟೆ ತೊಳೆದು 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 ಸಾಕಾಗೋತು. ಅಪ್ಪ 2 ದಿವಸಕ್ಕೊಂದ್ಸಲಿ ಬಟ್ಟೆ ತೊಳೆದ್ರೇನೆ ಹಿಂಗೆ, ಇನ್ನೇನಾದ್ರೂ ಒಂದು ವಾರ ಗಟ್ಲೆ ಬಿಟ್ಬಿಟ್ರೆ ಯೋಸ್ ಬೀಳ್ತಾವ ಏನೋ. ಅರೇ ಹೋಯ್ ಸುಶೀಲಿಂದ ಅಕ್ಕ, ಏನ್ಗೆ ಇದು ಇಷ್ಟು ಬೇಗ ಬಟ್ಟೆಗೆ ತೊಳಿತಾ ಇದ್ದೀರಾ? ಅಯ್ಯೋ ಬಾರೆ ಪಾತಿ, ಇವನ್ ಹೇಳಂಬಿಡು. ಬೆಳಗಿಂದ ಸುಸ್ತಾಗೋತಿ ಬಟ್ಟೆ ತೊಳೆದು. 2 ದಿವಸದಿಂದ ಬಟ್ಟೆ ತೊಳೆದಿರ್ಲಿಲ್ಲ ಕಣೆ. ನೆನಾಕಿದ್ನೆ ಇವತ್ತು ಬೇರೆ ನೀರ್ ಬಿಟ್ರಲ್ಲ, ಅದಕ್ಕೆ ನೆನಾಕಿದ್ನಲ್ಲ ಅಂತಂದು ಬೆಳಗ್ಗೆನೆ ತೊಳ್ಕೊಂಡ್ ಕುತ್ಕೊಂಡೆ. ಇನ್ನು ಹೋಳಿಗಿಲ್ಲ, ಯಾತ್ರದ್ದು ಇಲ್ಲ. ಅರೆ ಪಾಪ ಸುಶೀಲಿಂದ ಅಕ್ಕ, ನೀವು ಇಷ್ಟೊತ್ತು ಬಟ್ಟೆಗೆ ತೊಳಿತಾ ಇದ್ದೀರಾ? ಹೊಟ್ಟೆಗೆ ಊಟ ಮಾಡಿಬಿಟ್ಟು ತೊಳೆದು ತಾನೇ ಇದೇನಿದು ಉಪವಾಸಗೆ ತೊಳಿತಾ ಇದ್ದೀರಲ್ಲ? ಅಯ್ಯೋ ಏನ್ ಮಾಡಮ್ ಬೇಪಾತಿ, 2 ದಿವಸದಿಂದ ಬಟ್ಟೆನ ತೊಳೆದಿರ್ಲಿಲ್ಲ. ಮಳೆ ಇತ್ತ, ಸುಮ್ಮನೆ ತೊಳೆದು ಹಾಕಿದ್ರೆ ಒಣಕೆನೆಲ್ಲ ಮಾಡಲ್ಲ ಅಂತಂದು ಹಂಗೆ ಬಿಟ್ಬಿಟ್ಟಿದ್ದೆ. ಅದಕ್ಕೆ ಇವತ್ತು ನೀರ್ ಬಿಟ್ರಲ್ಲ ಅಂತ ತೊಳೆಕ್ ಹಾಕಂದ್ಯೆ. ಅಯ್ಯಪ್ಪ ಇನ್ನು ಅಡುಗೆನೂ ಇಲ್ಲ, ಯಾತ್ರದ್ದು ಇಲ್ಲ. ಉಣ್ಣನ ಅಂದ್ರೆ ಪಾಪ ವಾತ್ ಮಾಡ್ತೈತಿ ಇವತ್ತು ಅಡುಗೆನ. ನಾನ್ ಬೇರೆ ಬಟ್ಟೆ ತೊಳ್ಕೊಂಡು ಕುತ್ಕೊಂಡು ನೋಡಿ ಇವಳವೇನ್ ಕಾಣಂಗೋ ಆಗಂಗ್ ಕಾಣಂಗೋಲ್ಲ ಅಂತ ಹೇಳಿ ಅವತ್ತೇನೆ ಮಾಡ್ತೈತಿ. ಮಾವ ಇವ್ ಹೊಲಕ್ಕೆ ಹೋಗಿತ್ತ, ಬುತ್ತಿ ಬೇರೆ ತಂದೋಗ್ಬೇಕು, ಅದಕ್ಕೆ ಅವತ್ತೇನೆ ಮಾಡ್ತೈತಿ. ಅರೆ ಹೌದಾ ಸುಶೀಲಿಂದ ಅಕ್ಕ, ಗುಂಡಿದಿಕ್ಕೆ ಅಜ್ಜಿ ಅಡಿಗೆಗೆ ಮಾಡ್ತಾ ಇದ್ದಾರೆ. ಸರಿಗೆ ಸರಿಗೆ. ಕಣೆ ಪಾತಿ, ಪಾಪ ಇನ್ನೇನ್ ಮಾಡ್ತೈತಿ ಮತ್ತೆ, ಯೋಟತನ ಅಂತ ಒಟಾಸ್ಕೊಂಡ್ ಕುತ್ಕೊಂಡಿರ್ತೈತಿ. ನಾನ್ ಬೇರೆ ಬಟ್ಟೆ ತೊಳ್ಕೊಂಡ್ ಕುತ್ಕೊಂಡ್ಬಿಟ್ನಲ್ಲ ಮತ್ತೆ, ಅದಕ್ಕೆ ಮಾಡ್ತೈತಿ. ಇನ್ನೇನು ಒಂದ್ ದಿವಸ ಆದ್ವು ಇವನ್ನೆಲ್ಲ ಹಿಂಡಿ ಒಣಾಕಿ ಆಮೇಲೆ ಒಕ್ಕನ್ ಏನ್ ಮಾಡ್ತೈತಿ ನೋಡ್ತೀನಿ. ಅರೆ ಹೌದಾ ಸುಶೀಲಿಂದ ಅಕ್ಕ, ಸರಿಗೆ ಬಿಡಿ. ನಾನು ಗುಂಡಿದಿಕ್ಕೆ ಅಜ್ಜಿಗೆ ಏನ್ಗೆ ಮಾಡ್ತಾ ಇದ್ದಾರೆ ಅಂತ ನೋಡ್ತೀನಿ. ನೀವು ಸರಿಗೆ ಬಟ್ಟೆಗೆ ತೊಳೆದು ಬನ್ನಿ. ಸರಿ ಪಾತಿ, ನೀನು ಹೋಗಿ ಒಳಗೆ ಕೂತಿರು, ಇನ್ನೇನು ಆಗು ಬರ್ತೀನಿ. ಬನ್ನಿ ಬನ್ನಿ, ನಿಧಾನ್ಗೆ ಬನ್ನಿ. ಪಾತಿ ಅದ್ಯೋಟ್ ಬೇಗ ಮನೆ ಕೆಲಸ ಮುಗಿಸಿ ಬರ್ತಾಳಪ್ಪ.
ಅಡ್ಡಾಡ್ಕೊಂತ. ಅಯ್ಯೋ ನಾವು ಬೆಳಗಿನ ಮಾಡಕತ್ತಿದ್ರು ಒಂದ್ ಕೆಲ್ಸ ಮುಗಿಯಲ್ಲ. ಈಕೆಂತ್ರ ದ್ಯೋಟ್ಗಾಡ ಬದುಕು ಮಾಡ್ಕೊಂಡು ದ್ಯೋಟ್ಗಾಡ ಅಡ್ಗೆ ಮಾಡ್ಕೊಂಡು ಉಂಡು ಹಿಂಗ್ ಮನೆ ಅಡ್ಡಾಡಕ್ ಬರ್ತಾಳ ಯೋನು. ಹೇ ಹೇ ಆತೇನ ಶಂಕರಪ್ಪ? ಹ್ಞೂ ಕಣಜ ಆತು. ಇನ್ನೊಂದು 2 ಸಾಲ ಅದಾವು. ಅಯ್ಯೋ ಒಟ್ಟ ಸತೇನ ನಿನಗೆ ಉಂಡ್ಬಿಟ್ಟು ಹೊಡಿ ಅಂತ ಬಾತಾಗಿ. ಇನ್ನೇನೊಂದು 2 ಸಾಲ ಅದಾವೆ, ಹೊಡೆದ್ಬಿಟ್ಟು ಮತ್ತಿನ್ನೇನು ಉಣ್ತೀನಿ ತಗೊಳಜ. ಅಯ್ಯೋ ನಿನಗೆ ಉಣ್ಣಕ್ಕಿಡಕ್ಕೂ ಇನ್ನೂ ಬುತ್ತಿ ತಂದಲ್ ಬಿಡಕ್ಕಿ. ಈಟತ್ತಿಗೆಲ್ಲ ಬರ್ತೀನಿ ಅಂತ ಹೇಳಿದ್ಲು ನಮ್ಮಳು, ಇನ್ನೂ ಓದ್ಕೊಂಬಂದಲ್ ನೋಡು. ಕೂಲಿಯರ್ ಹೋಗಿದ್ದಾರೆ ಹೊಲಕ್ಕೆ ಬುತ್ತಿ ತಗೊಂಡು ಹೋಗ್ಬೇಕು ಅನ್ನೋದು ಇವನಿಲ್ಲ ನೋಡು, ಈಟತ್ತಾದ್ರೂ ಬಂದಿಲ್ಲ. ಪಾಪ ಬರ್ತದ ಬಿಡಜ ವಜ್ಜಿ, ನಿಧಾನಕ್ಕೆ ನಡ್ಕೊಂಡ್ ಬರ್ಬೇಕಲ್ಲ. ಮತ್ತೆ ದೂರ ಹೊಲ ಬೇರೆಯಾ, ಈ ಹೊಲದ ಹತ್ರ ಬರ್ಬೇಕಂದ್ರೆ 1 ಗಂಟೆ ಆದ್ರೂ ಬೇಕು ಬಿಡು. ಗಡಗಡ ಬರ್ಬೇಕಪ್ಪ, ಒಟ್ಟಸ್ಕೊಂಡಿರ್ತಾರೆ ಹೊಲ್ದಾಗ ಬದುಕು ಮಾಡಾರು ಅಂತ ಗೊತ್ತಿರಲ್ವಕ್ಕಿಗೆ. ಬರ್ತದ ತಗೊಳಜ, ಇನ್ನೇನೊಂದು 2 ಸಾಲ ಅದಾವೆ, ಹೊಡ್ದು ಮುಗಿಸೋವಷ್ಟೊತ್ತಿಗೆ ಬರ್ತದ ತಗ. ಇವನ್ ಬರ್ತಾಳೆ, ಇವನ ನಿಧಾನಕ್ಕೆ ಕಾಲಿಟ್ಕೊಂಡ್ ಬರೋ ಅಷ್ಟೊತ್ತಿಗೆ ಇವತ್ತು ಸಾಯಂಕಾಲ ಆಗೋಕತ್ತಿ. ಆಗ ಬಂತಲ್ಲ ಜಾ ಅಜ್ಜಿ ಪಾಪ ನೋಡು, ಯೋಟ್ಗಾಡ ಬಂದತಿ ಬರ್ಲಿಲ್ಲ ಅಂತ ಬೈದಲ್ಲ ನೋಡು, ಬರ್ತೈತಿ. ಬಂದ್ಲೇನು ಬರ್ಲಿ ಸುಮ್ಕಿರಕ್ಕಿ ಮಾಡ್ತೀನಿ. ಅಯ್ಯೋ ಬಿಡಜ ಪಾಪ ಬಂದತೆ, ಮತ್ತೇನು ಬಾಯ್ ಮಾಡಕ್ ಹೋಗ್ಬೇಡ. ಅಯ್ಯೋ ಸುಮ್ಕಿರ ನೀನು. ಅಲ್ಕಣೆ ಯೋಟತ್ತೆ ಹೊಲ್ತಾವ್ ಬರೋದು ಗೊತ್ತಾಗಕ್ಕಿಲ್ಲ ನಿನಗೆ. ಬೆಳಗ್ಗೆನೆ ಹೋಗಿದ್ರೆ ಹೊಲ್ತಾವ್ ಕೂಲಿಯರು ಬ್ಯಾಸೆ ಹೊಡೆಯಕ್ಕೆ ಅಂದ್ಮೇಲೆ ಬುತ್ತಿ ತರ್ಬೇಕು ಅನ್ನೋದು ಗೊತ್ತಾಗಲ್ಲ. ಯೋಟತ್ತಿಗೆ ಬಂದಿದ್ದೀನಿ ನೋಡು. ಹೊಲ ಎಲ್ಲ ಮುಗುದು ಇನ್ನೇನು ಮನೆಗೆ ಹೊರಟದೆ. ಆಟತ್ತಿಗೆ ಬಂದಿದೀಯ. ಹೋಗ್ಲಿ ಬಿಡಜ ರಂಗಜ, ಬಂದತ್ತಲ್ಲ ಬಿಡು. ಅಯ್ಯೋ ಪಾಪ ಅಜಿ, ಅದನ್ನೆಲ್ಲ ಯಾಕೆ ಮಾಡ್ಕೊಂಬರಕ್ ಹೋಗಿದ್ದೆ? ಒಂದಿಟ್ಟು ಮುದ್ದೆನ ತಂದ್ರೆ ಅದನ್ನೇ ತಿಂತಿದ್ದೆ. ಅಯ್ಯೋ ಬುಡಪ್ಪ ಶಂಕರಣ್ಣ, ಎಂತ ಮಾತಂತೀಯ? ವಾಲ್ಕೆ ನಮ್ಮನೆ ಬದುಕಿಗೆ ಬಂದಾರ ವಾಲ್ತಕ್ಕೆ ಅಂದ್ಮೇಲೆ ಅವ್ರಿಗೆ ಏನ್ ತಿಂತಾರ ಅದನ್ನ ಮಾಡಿಕ ಧರ್ಮ ನಮ್ದು. ತಿನ್ನುವುದೆಲ್ಲ ಮಾಡಿಕ ಕತ್ತೇನಪ್ಪ. ಅದಕ್ಕೆ ಮತ್ತೆ ರೊಟ್ಟಿ ಮಾಡ್ಕೊಂಡ್ ಪಲ್ಯ ಮಾಡ್ಕೊಂಡ್ ಬಂದ್ ಕಣಪ್ಪ. ಅದಕ್ಕೆ ಈಟತ್ತಾತು ಇವಾಜ್ ಜೋಡಿ ಹೆಂಗ್ ರೇಗ್ತಾವನ್ ಈಟತ್ತಿಗೆ ಬಂದಿಯ ಅಂತಂದು. ಮತ್ತೆ ಯೋಟತ್ತಾತ್ ಗೊತ್ತವನು ಒಟಸ್ಕೊಂಡ್ ನಿತ್ಕೊಂಡು ಹೊಲನೆ ಮುಗ್ದೋತು ಹೊಡಿಯೋದು. ಇನ್ನೊಂದು 2 ಸಾಲದ ವಾಟೆಯ. ಮತ್ತಿನ್ನೇನು ಇನ್ನೊಂದು ಸ್ವಲ್ಪ ಹೊತ್ತಿ ಮತ್ತೆ ಹೊಡ್ತಿದ್ದಿ, ಮತ್ತೆ ನೀವ್ ಬರ್ಲಿಲ್ಲ ಅಂದ್ರೆ ಅದಕ್ಕೆ ಹೇಳಿದ್ದು. ತತ್ತಂಬ ಗಡಗಡ ತಂಬ, ಇನ್ನೊಂದು 2 ಸಾಲ ಅದಾವೆ ಉಂಡ್ಬಿಟ್ಟು ಹೊಡಿತಾನತ್ತಾಗಿ. ಅಜ ತಡಿಯತ್ತಾಗಿ ಇನ್ನೊಂದು 2 ಅದಾವೆ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಹಿಂಗ್ ಹೋಗಿ ಹಿಂಗೆ, ಆಮೇಲೆ ಉಂಡ್ರಕತ್ತೆ. ಅಯ್ಯೋ ಶಂಕರಣ್ಣ ಬೇಡ ಬಾ, ಆಮೇಲೆ ಹೊಡಿವಂತೆ ಹಾಕಿರುವುದು ಇನ್ನೊಂದು 2 ಸಾಲ ತಾನೇ ಹೊಡೆದ್ಬಿಟ್ಟು ಆಮೇಲೆ ಮಂತೆ ಹೋಗಂತೆ. ಉಣ್ ಬಾ ಫಸ್ಟ್, ಮೊದ್ಲು ಉಂಡ್ಬಿಟ್ಟು ಆಮೇಲೆ ಬದುಕು ಮಾಡ್ಕೇನಂತೆ. ಈಗಲೆಲ್ಲ ಗೊತ್ತಾಗೈತೆ ಇನ್ನೋಟತ್ತು ಹೊಡೆದ್ ಬಂದು ಉಣ್ತೀನಿ ಅನ್ನೋದೇನು. ಮೊದ್ಲು ಹೊಟ್ಟೆ ತುಂಬಿಸ್ಕೊಂಬ, ಬದುಕು ಹಾಕಿರುವುದು. ಅಲ್ಕಣಜಿ ಇನ್ನೊಂದು 2 ಸಾಲ ಇತ್ತು ಆಟೆಯ. ಅಯ್ಯೋ ಬ್ಯಾಡ್ ಕಣ್ಲ ಬಾರ, ಆಮೇಲೆ ಹೊಡಿವಂತಿ. ಅದೇನು 2 ಸಾಲು ನಾನೇ ಹೊಡ್ಕೊಂತೀನಿ. ಬಾ ಉಣ್ ಬಾ. ಸರಿ ಕಣಜ, ಬರ್ತ ನಡಿ, ಕೈ ಕಾಲು ತಕೊಂಬತ್ನಿ, ಕೂತ್ಕೊಂಡ್ ನಡ್ರಿ. ನಡಿ ಎಲೆಗೆ ಹಾಕ್ ನಡಿ ಉಣ್ಣಕ್ಕಿ ಬರ್ತಾನೆ. ಸರಿ ಬೇಗ ಬರ್ರಿ ಶಂಕರ, ಬೇಗ ಬಾರಪ್ಪ, ಕೈ ಕಾಲು ತಕೊಂಬಾ. ಕಣಜ ಬಂದ್ ನಡಿ. ಹೆಸರು ಕಾಳು ಪಲ್ಯ, ರೊಟ್ಟಿ, ಮೊಸರು, ಖಾರ ಚಟ್ನಿ ತಗೊಂಬಂದಿನಿ. ಅಯ್ಯಪ್ಪಗೆ ಇಷ್ಟ ಆಕತ್ತ ಹೆಂಗ ಇವನ ನನಗೆ ಮಾಡಕ್ ಬಂದದ್ ಮಾಡ್ಕೊಂಡ್ ತಗೊಂಬಂದಿನಿ. ನೋಡೋಣ ಶಂಕರಣ್ಣಗೆ ಇಷ್ಟ ಆದ್ರೆ ಇಷ್ಟ ಆಗ್ಬೋದು. ಶಂಕರಪ್ಪ ಬಾ ಬಾ ಉಣ್ ಬಾ. ಹಾಕ ಎಲೆಗೆ ಹಾಕಿ ಬರ್ತಾನೆ. ನಡಿಯಪ್ಪ ಉಣ್ ನಡಿ. ಶಂಕರಪ್ಪ ನಿನಗೆ ರೊಟ್ಟಿ ಪಲ್ಯ ಇಷ್ಟ ಆಕತ್ತ ಹೆಂಗ ಗೊತ್ತಿಲ್ಲ, ಒಂದಿಟ್ಟು ಖಾರ ಕಡಿಮೆ ಮಾಡ್ಕೊಂಡು ತಗೊಂಬಂದಿನಿ. ಆಮೇಲೆ ಖಾರ ಚಟ್ನಿ ಏನಾರ ಬೇಕಾದ್ರೆ ಒಂದಿಟ್ಟು ಕಾಳ್ಸ್ಕೆ ಹಾಕಿದ್ವಿ ನೋಡಲ್ಲಿ. ನಂಗೆ ನೀನು ಜಾಸ್ತಿ ಖಾರ ತಿನ್ನಲ್ಲ ಅಂದ್ರು, ಹಂಗಾಗಿ ಕಡಿಮೆ ಹಾಕಿದ್ದೆ ಪಲ್ಯಗೆ. ಮತ್ತೆ ಹೆಂಗಾರಾಗ್ಲಿ ಕಡಿಮೆ ಆಗಿತ್ತು ಅಂತ ಕೆಂಪು ಚಟ್ನಿನೂ ಮಾಡ್ಕೊಂಡ್ ಬಂದಿದ್ದೆ ನೋಡು. ಮೊಸರೈತೆ ಒಂದಿಟ್ಟು ಕಾಳ್ಸ್ಕೊಂಡು ತಿನ್ನು. ಹೊಟ್ಟೆ ತುಂಬಾ ತಿನ್ನಪ್ಪ, ಕೇಳಿ ಹಾಕಿಸ್ಕೊಂಡು ತಿನ್ನು ಏನಾರ ಬೇಕಾದ್ರೆ. ಸಾಕ್ ಬಿಡಜ್ಜಿ, ಸಾಕು ಇಷ್ಟಯ್ಯ. ನಾನು ಜಾಸ್ತಿ ಖಾರ ತಿನ್ನಕ್ಕಿಲ್ಲ, ಸಾಕ್ ಬಿಡು. ಬೇಕಾದ್ರೆ ಕಾಲ್ಸ್ಕೊಂತ ತಗ. ಕಣಪ್ಪ, ಬೇಕಾದ್ರೆ ಕಾಲ್ಸ್ಕೆ, ಇನ್ನು ಏನಾರ ಬೇಕಾದ್ರೆ ಸಂಕೋಚ ಇಲ್ದಂಗ ಹಾಕ್ಸ್ಕೊಂಡು ಉಣ್. ಸರಿ ಕಣಜ್ಜಿ. ಅಜ್ಜ ನಿನ್ಗೂ ಏನಾದ್ರೂ ಬೇಕಾದ್ರೆ ಕೇಳಿ ಹಾಕ್ಸ್ಕೊಂಡು ತಿನ್ನು. ಯೋನ್ ಕೇಳದೆ ರೊಟ್ಟಿ ನನಗೆ ನುರಿಯಕ್ಕಿಲ್ಲ ಅಂತ ಗೊತ್ತಿದ್ರು ರೊಟ್ಟಿ ಮಾಡ್ಕೊಂಡ್ ಬಂದಿದೀಯ.
ಶಂಕರಪ್ಪಗೆ ತಂದು ಹಾಕಿತ್ತು ರೊಟ್ಟಿನ ನನ್ಗೂ ಯಾಕೆ ರೊಟ್ಟಿ ತಗೊಂಬಂದಿ ಏನು ಮುದ್ದೆ ಮಾಡಿದ್ದೆ ಅಂದೆ ಅದನ್ನ ಒಂದು ಗಿರ್ಕ್ ಇಟ್ಕೊಂಬರಕ್ ಬರ್ಲಿಲ್ಲ. ಅಯ್ಯೋ ಅಜ್ಜ ನಿಮ್ಗೊಂದು ಶಂಕರಣ್ಣ ಒಂದು ಏನ್ ಇಟ್ಕೊಂಬರೋಣ ಅಂತ ಹೇಳಿ ಹಂಗ್ ತಗೊಂಬಂದು ಇಬ್ರಿಗೂ ಸೇರ್ಸಿ ಏನೋ ಹಾಕಿಲ್ಲ ಮೊಸರು ಪಲ್ಯ ಕಾಸ್ಕೊಂಡ್ ತಿನ್ ಮೆತ್ಕದವ್ ರೊಟ್ಟಿ ಅವೇನು ಜಗಿಲಾರ್ದಂಗೆ ಏನ್ ಮಾಡಿಲ್ಲ ಗಟ್ಟಿಗೆ ಮೆತ್ಗೆ ಅದಾವ್ ತಿನ್. ಅಜ್ಜ ಮೆತ್ಗದವ್ ತಗ ತಿನ್ನು ಏನಾಗಕ್ಕಿಲ್ಲ ಮನೆಗೆ ಹೋಗಿ ಮುದ್ದೆ ಉಣ್ಣಂತ ತಗ. ಹ್ಞೂ ಕಣಪ್ಪ ಇನ್ನೇನು ಮಾಡಕ್ಕ ತಗ ಮತ್ತೆ ಹೊಟ್ಟೆ ಹಸ್ಕೊಂಡಾಗ ಮತ್ತೆ ಏನು ಸಿಗ್ತದ ತಿನ್ಬೇಕು. ಉಣ್ ನೀನು ಉಣ್ಣು ಅಜಯ್ ನೀನು ಉಣ್ ಬಾ. ನೀವು ಉಂಡ್ರಪ್ಪ ನಾನು ಆಮೇಲೆ ಉಣ್ತೀನಿ ನೀವು ಉಂಡು ಮೊದ್ಲು ಉಂಡ್ರಿ. ಮತ್ತೇನು ಬಾರಜ್ಜಿ ನೀನು ಕುತ್ಕೋ ಬಾ. ಉಣ್ತೀನಿ ತಗೊಳಪ್ಪ ನಾನು ನೀವು ಮೊದ್ಲು ಉಂಡ್ರಿ ನಿಮ್ಗೆ ಎಲ್ಲರಿಗೂ ಇಟ್ಬಿಟ್ಟು ನಾನು ಆಮೇಲೆ ಉಣ್ತೀನಿ ಉಣ್. ಅಯ್ಯೋ ಕುತ್ಕೋ ಬಾರಜ್ಜಿ ಯಾರಾದ್ರೂ ಉಣ್ಣರ್ ಹೇಳು. ಇಬ್ರೆ ತಾನೇ ಹಿಟ್ಟಾಗಿತ್ತಲ್ಲ ಬಾ ಕುತ್ಕೋ ಬಾ. ಸರಿ ಕಣಪ್ಪ ಬಂದೆ ಬಾ ಎಲೆಗಕ್ಕೆ ಬಾ. ಅಜ್ಜಿ ಭಾರಿ ಚೆನ್ನಾಗಿ ಮಾಡಿದಿ ಕಣಜ್ಜಿ ಪಲ್ಯ ಅಂತೂ ಭಾರಿ ಚೆನ್ನಾಗೈತಿ. ಇವರಪ್ಪ ಮುದುಕಿ ಬಂದಂಗ್ ಮಾಡಿದೀನಿ ತಗ. ಇದೇನಜ್ಜಿ ಹಿಂಗಂತೀಯ? ಬಂದಂಗಲ್ಲ ನಿಮ್ಮಂತ ಪಳಗಿರೋ ಕೈಗಳು ರುಚಿ ತಿನ್ನಕ್ಕೆ ಪುಣ್ಯ ಮಾಡಿರ್ಬೇಕು. ಅಷ್ಟು ರುಚಿ ಕಟ್ಟಾಗ ಅಡುಗೆ ಮಾಡ್ತೀಯ ನೀನು ಅಂತ ರಂಗಜ್ಜ ಯಾವಾಗ್ಲೂ ಹೇಳ್ತಿರ್ತತಿ. ಭಾರಿ ಚೆನ್ನಾಗಿ ಮಾಡಿದ್ಯಾ ಕಣಜ್ಜಿ. ಇವನಪ್ಪ ವಯಸ್ಸಾದ್ಮೇಲೆ ಹೊರಳು ಮರಳು ಅನ್ನಂಗೆ ಒಂದ್ ಹಾಕ್ತಿವೋ ಒಂದ್ ಬಿಡ್ತೀವೋ ಅನ್ನಂಗೆ ಏನೋ ಒಂದ್ ಮಾಡ್ತೀವ ತಗಿ. ಅಯ್ಯೋ ಅಜ್ಜಿ ನೀವು ಒಂದ್ ಹಾಕ್ತಿರೋ ಬಿಡ್ತಿರೋ ಅಚ್ಚುಕಟ್ಟಾಗಿ ಇಷ್ಟೇ ಹಾಕ್ಬೇಕು ಅಂತಂದು ಹೇಳಿ ಮಾಡ್ತಿರಲ್ಲ. ಅದಕ್ಕೆ ಅದ್ವಾಗಿರ್ತತಿ ಚೆನ್ನಾಗಿರ್ತತಿ. ಯಾವಾಗ್ಲೂ ಮಾಡೋ ಕೈಗಳಿಗೆ ಮತ್ತೆ ಈಟೆ ಆಳ್ತೆ ಅನ್ನೋದು ಗೊತ್ತಿರ್ತತಲ್ಲಪ್ಪ ಹಂಗಾಗಿ ಮಾಡ್ತೀವ ಆಟೆ. ಕಣಜ್ಜಿ ಏನೇ ಅನ್ನು ನಿನ್ ಕೈ ರುಚಿನೇ ರುಚಿ ಬಿಡು. ತಿನ್ನಪ್ಪ ತಿನ್ ವಾಡ್ ತುಂಬ ತಿನ್. ನೋಡಿದ್ರಲ್ಲ ಗೆಳೆಯರೆ ಇವತ್ತಿನ ನಮ್ಮ ದಿನನಿತ್ಯದ ಕತೆ ಹೇಗಿತ್ತು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.